ಯಾವತ್ತು ಕುಕಿಂಗ್ ವಿಡಿಯೋ ಹಾಕೋರು ಇವತ್ತೇನು ಡೈರೆಕ್ಟಾಗಿ ಒಂದು ಡ್ರೆಸ್ ತಗೊಂಡು ಫೇಸ್ ತೋರಿಸ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ಹೌದು, ನಾನು ಇವತ್ತು ವಿಡಿಯೋದಲ್ಲಿ ಒಂದು ಡ್ರೆಸ್ಸಿಂದ ಏಪ್ರೋನ್ ಅನ್ನೋದು ಹೊಲಿಯೋಣ ಅಂತ ಅನ್ಕೋತಾ ಇದ್ದೀನಿ. ಈ ಡ್ರೆಸ್ ಬಂದು 20 ವರ್ಷ ಬ್ಯಾಕ್ದು. ಆವಾಗ ನಾನು ಸ್ವಲ್ಪ ಸಣ್ಣಗಿದ್ದೆ, ಆಗ್ತಾ ಇತ್ತು. ಈಗ ಸ್ವಲ್ಪ ಬಲ ಭೀಮ ಥರ ಆಗಿದ್ದೀನಿ, ಸಾಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಒಬ್ರು ಕೊಡೋಕ್ಕೂ ಹಳೆಯ ಡ್ರೆಸ್ ಏನು ಕೊಡೋದು ಅನಿಸುತ್ತೆ, ಆಮೇಲೆ ಎಸಿಯೋಕ್ಕೂ ಮನಸ್ಸು ಬರಲ್ಲ. ಅದರಲ್ಲಿ ನನ್ನ ಫೇವ್ರೇಟ್ ಕಲರ್ ಬ್ಲ್ಯಾಕ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಬ್ಲ್ಯಾಕ್ ಕಲರ್ ಎಸಿಯೋಕ್ಕೂ ಮನಸ್ಸು ಬರ್ದೇನೆ ಯಾವುದೋ ಒಂದು ಮಾಡೋಣ ಅಂತ ಈ ವಿಡಿಯೋದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಹಾಗಾದರೆ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಈ ಡ್ರೆಸ್ ಬಂದು 20 ವರ್ಷ ಬ್ಯಾಕ್ದ ಅಂತ ಹೇಳ್ತಾ ಇದ್ದೀನಲ್ಲ, ಫ್ರಂಟ್ ಬಂದು ಸ್ವಲ್ಪ ಡಿಸೈನ್ ಇದೆ, ಬ್ಯಾಕ್ ಬಂದು ಪ್ಲೇನ್ ಆಗಿದೆ. ನಾನು ಆ ಡಿಸೈನ್ ಬಂದಿರೋದು ಫ್ರಂಟಿಗೆ ಏಪ್ರಾನ್ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಈ ಥರ ಡಿಸೈನ್ ಇದೆಯಲ್ಲ, ಈ ಕ್ಲಾತ್ನ ನಾವು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿದಾಗ ಸ್ಟಿಚಿಂಗ್ ಅನ್ನೋದು ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಆವಾಗ ನಮಗೆ ಕಟ್ ಮಾಡೋಕ್ಕೆ ಸುಲಭವಾಗುತ್ತೆ. ಈ ಥರ ಉಲ್ಟಾ ಮಾಡಿದ್ಮೇಲೆ ನೋಡಿ, ಸ್ಟಿಚಿಂಗ್ ಎಲ್ಲಿದೆಯೋ ಆ ಸ್ಟಿಚಸ್ನ ನಾವು ಕಟ್ ಮಾಡಿಬಿಡ್ಬೇಕು. ಆ ಕಟ್ ಮಾಡಿಬಿಟ್ರೆ ನಮಗೆ ಪ್ಲೈನ್ ಬಟ್ಟೆ ಅನ್ನೋದು ರೆಡಿ ಆಗಿಬಿಡುತ್ತೆ. ಒಂದು ಸೈಡ್ ಕಟ್ ಮಾಡಿದ ಮೇಲೆ ಸ್ಲೀವ್ಸ್ ಇರೋ ಭಾಗನ ನಮಗೆ ಯೂಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು ಬಂದುಬಿಡೋಣ. ಕಟ್ ಮಾಡಿದ ಮೇಲೆ ಒಂದು ಸೈಡ್ಗೆ ಇಟ್ಟು, ಈಗ ನಮ್ಮ ಕಡೆ ಕಟ್ ಮಾಡಿದ್ವಲ್ಲ, ಇನ್ನೊಂದು ಕಡೆ ಕಟ್ ಮಾಡಿಲ್ಲ, ಅದು ನಮ್ಮ ಕಡೆ ತಿರುಗಿಸ್ಬಿಟ್ಟು ಆ ಕಡೆ ಹೊಲಿಗೆ ಇರೋದನ್ನ ನಾವು ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿದ ಮೇಲೆ ಅವೇನು ಮಾಡಬೇಕಂದ್ರೆ, ನಮಗೆ ಫ್ರಂಟ್ ಪಾರ್ಟ್ ಬೇಕು, ಹಾಗಂತ ಬ್ಯಾಕ್ ಪಾರ್ಟು ಬೇಡ ಎಸಿಯೋಣ ಅಂತ ಇಲ್ಲ, ಅದೂ ಯೂಸ್ ಇದೆ. ನೀವು ವಿಡಿಯೋ ಕಂಟಿನ್ಯೂ ನೋಡಿದರೆ ಅದು ಯಾಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಏನಂದರೆ ಲೈನಿಂಗ್ ಸಹ ಇದೆ. ಆ ಲೈನಿಂಗ್ ವಿತ್ ಲೈನಿಂಗ್ ಜೊತೆ ನಾವು ಯೂಸ್ ಮಾಡಿದರೆ ಬಟ್ಟೆ ಅನ್ನೋದು ಮಂದವಾಗಿ ಬರುತ್ತೆ. ಸೊ ಯಾವಾಗಲೂ ಲೈನಿಂಗ್ ಅನ್ನೋದು ರಿಮೂವ್ ಮಾಡಬಾರ್ದು. ಈಗ ಕ್ಲಾತ್ನ ಡಬಲ್ ಫೋಲ್ಡ್ ಮಾಡಿದ್ಮೇಲೆ ಲೆಂತ್ ಬಂದು ನಾನಿಲ್ಲಿ 30 ತಗೋತಾ ಇದ್ದೀನಿ. ಅವ್ರವ್ರ ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸ್ವಲ್ಪ ಹೈಟ್ ಇದ್ದರೆ ಸ್ವಲ್ಪ ಒಂದು 2 ಇಂಚಸ್ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ 30 ತಗೊಂಡು ಮೇಲೆ ನೆಕ್ ಭಾಗಕ್ಕೆ ನಾನು 4 ಇಂಚಸ್ ತಗೋತಾ ಇದ್ದೀನಿ. ಅಂದರೆ 5 ಇಂಚಸ್ ತಗೋಬೋದು, ಯಾಕಂದರೆ 5 ಇಂಚಸ್ ತಗೊಂಡ್ರೆ ನಮಗೆ ಸ್ವಲ್ಪ ಹಗ್ಲ ಬರುತ್ತೆ. ನಾನು 4 ಇಂಚಸ್ ತಗೋತಾ ಇದ್ದೀನಿ, ಯಾಕಂದರೆ ಸಿರೀಶಾಗುತ್ತೆ. ನೆಕ್ಸ್ಟ್ ಈ ಬೇಸಿಗೆಲಿ ಸ್ವಲ್ಪ ತೆಳ್ಳಗಿರುತ್ತಲ್ಲ, ಸಣ್ಣದಾಗಿದ್ದರೆ ನಮಗೆ ಆರಾಮ್ಸೆ ಹಾಕ್ಕೋಬೋದು. ಅಲ್ಲಿಂದ ಬಂದು ಕಂಕಳು ಭಾಗಕ್ಕೆ ನಾನು 12 ತಗೋತಿದ್ದೀನಿ. ನೀವು ಬೇಕಾದ್ರೆ 10 ತಗೊಂಡ್ರೂ ಸಾಕಾಗುತ್ತೆ. ನಾನು 12 ಯಾಕೆ ತಗೋತಾ ಇದ್ದೀನಿ ಅಂದರೆ, ಬೇಸಿಗೆಲಿ ಸ್ವಲ್ಪ ಸ್ಲಿಮ್ ಆಗಿದ್ರೆ ನಮಗೆ ಫ್ರೀ ಅನಿಸುತ್ತೆ. ಹಾಗೆಯೇ ಕಂಕಳ ಹತ್ರನೂ ನಾವು 4 ಇಂಚಸ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದೇ ಗೀಟ್ ಹಾಕೋಬೇಕು. ಆವಾಗ ನಮಗೆ ಕರೆಕ್ಟ್ ಅಳತೆ ಬರುತ್ತೆ. ಇಲ್ಲಿ ಆ ಕಾರ್ನರಲ್ಲಿ 2 ಇಂಚಸ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಈಗ ನೆಕ್ ಭಾಗಕ್ಕೆ ಕಂಕಳು ಭಾಗಕ್ಕೆ ಒಂದೇ ಸ್ಟ್ರೈಟಾಗಿ ಶೇಪ್ ಹಾಕೊಳ್ಳೋಣ. ಈಗ ಸೈಡಲ್ಲಿ ಸ್ಟಿಚಸ್ ಇದೆ, ಆಮೇಲೆ ಕೆಳಗಡೆ ಭಾಗಕ್ಕೆ ಸ್ಟಿಚಸ್ ಇದೆ. ಸೊ ನಮಗೆ ಅಲ್ಲಿ ಸ್ಟಿಚಸ್ ಹಾಕೋ ಟೆನ್ಷನೇ ಇಲ್ಲ. ನಾವೀಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದಾಗ ಇದೇನು ಪರ್ಫೆಕ್ಟಾಗಿ ಶೇಪ್ ಬರಬೇಕು ಅಂಥದ್ದು ಏನೂ ಇಲ್ಲ. ಬ್ಲೌಸ್ ಆದರೆ ಕರೆಕ್ಟ್ ಅಳತೆ ಅನ್ನೋದು ಇರಬೇಕು, ಇದಕ್ಕೇನಿಲ್ಲ. ಈ ಕಟ್ ಮಾಡಿದ್ಮೇಲೆ ಏಪ್ರಾನ್ ಶೇಪ್ ಅನ್ನೋದು ಕಾಣಿಸ್ತಾ ಇದೆ. ಈಗ ಬ್ಯಾಕ್ ಪಾರ್ಟ್ ಬಂದು ನಮಗೆ ನಾನಿಲ್ಲಿ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಡಿರಿ. ಫಸ್ಟ್ ನಮಗೆ ಪಾಕೆಟ್ ಅನ್ನೋದು ಬೇಕಲ್ಲ, ಪಾಕೆಟ್ಗೋಸ್ಕರ ನಾನಿಲ್ಲಿ ಅಗಲ 8 ಆಮೇಲೆ ಉದ್ದ 8 ತಗೋತಾ ಇದ್ದೀನಿ. ಆ ಥರ ತಗೊಂಡ್ರೆ ನಮಗೆ ಕರೆಕ್ಟ್ ಪಾಕೆಟ್ ಅನ್ನೋದು ಬರುತ್ತೆ. ಈಗ 8 ಮಾರ್ಕ್ ಹಾಕಿ ಸ್ಟ್ರೈಟಾಗಿ ಒಂದೊಂದು ಗೀಟ್ ಎಳ್ಕೊಂಬಿಟ್ರೆ ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಮಾರ್ಕ್ ಹಾಕಿದ್ಮೇಲೆ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ಮೇಲೆ ಮಾರ್ಕ್ ಎಲ್ಲೆಲ್ಲಿ ಹಾಕಿದ್ವೋ ಅಲ್ಲಿನೂ ಕಟ್ ಮಾಡಿಕೊಂಡ್ರೆ ನಮಗೆ ಸ್ಕ್ವೇರ್ ಪೀಸ್ ಅನ್ನೋದು ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ, ಪಾಕೆಟ್ ಅನ್ನೋದು ಈಗ ರೆಡಿಯಾಗಿದೆ. ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ಈಗ ದಾರಿಗೆ ಒಂದು ದಾರ ಹಾಕ್ತೀವಿ. ನೆಕ್ಸ್ಟ್ ಬಂದು ನಮಗೆ ಸೊಂಟಾಗಿ ಒಂದು ಕಟ್ಕೋತೀವಲ್ಲ ಪಟ್ಟಿ, ಆ ಪಟ್ಟಿಗೋಸ್ಕರ ನಾನು ಬ್ಯಾಕ್ ಪಾರ್ಟಲ್ಲಿ ಲೈನಿಂಗ್ ಯೂಸ್ ಮಾಡ್ತಾಯಿಲ್ಲ. ಲೈನಿಂಗ್ ತೆಳ್ಳಗಿರುತ್ತೆ, ಚೆನ್ನಾಗಿರಲ್ಲ. ನಮ್ಮ ಒರಿಜಿನಲ್ ಬಟ್ಟೆನೇ ತೊಗೊಂಡು ಹಿಂಗೆ ಡಬಲ್ ಫೋಲ್ಡ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 2 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಡಬಲ್ ಫೋಲ್ಡು 2 ಇಂಚ್ ಅಂದರೆ ನಮಗೆ ಅಗಲ ಬಂದು 4 ಇಂಚು ಬರುತ್ತೆ. ಇಲ್ಲಿ ನಾನು ಉದ್ದ ಬಂದು 23 ಇಂಚಸ್ ತಗೋತಾ ಇದ್ದೀನಿ. ಅದೇ ನೋಡ್ಕೊಳ್ಳಿ, ಕಾಟನ್ ಕ್ಲಾತು ನೀವು ಮಾಡ್ತೀರಾ ಅಂದರೆ ಕಾಟನ್ ಕ್ಲಾತಲ್ಲಿ 3 ಇಂಚಸ್ ಅಗಲ ತಗೊಂಡ್ರೆ ಸಾಕಾಗುತ್ತೆ, ಮಂದವಾಗಿರುತ್ತೆ. ಇಲ್ಲಿ ಪಾಲಿಸ್ಟರ್ ಅಲ್ವಾ, ಸೊ ಅದಕ್ಕೋಸ್ಕರ ನಾನು 4 ಇಂಚಸ್ ತಗೋತಾ ಇದ್ದೀನಿ. ಈಗ ಉದ್ದ 23, ಅಗಲ 4 ಇಂಚಸ್ ತಗೊಂಡಿದ್ದೀನಿ. ಕಟ್ ಮಾಡಿದ್ಮೇಲೆ ನಮಗೆ ಟೋಟಲ್ ಇಲ್ಲಿ 3 ಪೀಸಸ್ ಬೇಕಾಗುತ್ತೆ. ಸೊಂಟಕ್ಕೆ 2 ಕಟ್ಕೊಳ್ಳೋಕ್ಕೆ, ನೆಕ್ಸ್ಟು ಕುತ್ತಿಗೆಗೆ ಹಾಕೋಕ್ಕೆ 1. ಸೊ ಟೋಟಲಾಗಿ 3 ಪೀಸಸ್ ನಾನು ಆ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಅಗಲ 4 ಇಂಚಸ್ ಪಾಲಿಸ್ಟರ್ ಆಗಿರೋದ್ರಿಂದ, ಕಾಟನ್ ಆದರೆ 3 ಇಂಚಸ್ ತಗೊಂಡ್ರೆ ಸಾಕು. ಉದ್ದ 23. ಓಕೆನಾ? ಈಗ ಕಟ್ ಮಾಡ್ಕೋಬೇಕು. ಈಗ ನಮಗೆ ಫ್ರಂಟ್ ಪಾರ್ಟ್ ರೆಡಿ ಇದೆ, ಪಾಕೆಟ್ ರೆಡಿ ಆಗಿದೆ, 3 ಪಟ್ಟಿನೂ ರೆಡಿ ಆಗಿಬಿಟ್ಟಿದೆ. ಈಗ ಈ ಥರ ನೋಡಿ ಒಂದು 10 ನಿಮಿಷದಲ್ಲಿ ನಾವು ಕಟ್ ಮಾಡ್ಕೋಬೋದು. ಎಷ್ಟು ಟೈಮ್ ಇಲ್ಲ. ಹಳೆಯ ಡ್ರೆಸ್ ಇದ್ದರೆ ಈ ಥರ ರೀಯೂಸ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಕೈಯಿಂದ ನಾವು ಹೊಲಿದು ಹಾಕೋಬೇಕಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಕಟಿಂಗ್ ಪ್ರೊಸೆಸ್ ನೋಡಿದ್ರಲ್ಲ, ಈಗ ಸ್ಟಿಚಿಂಗ್ ಪ್ರೊಸೆಸ್ ನೋಡೋಣ.
ನಾನು ಕ್ಲಾತು ಕಪ್ಪಿರೋದ್ರಿಂದ ದಾರನೂ ಕಪ್ಪೆ ತೊಗೊಂಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಟೈಲರಿಂಗ್ ಗೊತ್ತಿರೋರಿಗೆ ಎಲ್ಲರೂ ಗೊತ್ತಾಗುತ್ತೆ. ಈಗ ದಾರ ಪೋಣಿಸ್ಬಿಟ್ಟು ಈ ಥರ ನಾವು ನೀಡಲ್ಸ್ಗೆ ದಾರ ಅನ್ನೋದು ಈ ಥರ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ಆದಮೇಲೆ ನಾವೇನು ಮಾಡಬೇಕಂದ್ರೆ ಪಟ್ಟಿ, ಸೊಂಟದ ಪಟ್ಟಿ ಇದೆಯಲ್ಲ ಅದು ಡಬಲ್ ಫೋಲ್ಡ್ ಮಾಡ್ಕೋಬೇಕು. 4 ಇಂಚಸ್ ತೊಗೊಂಡಿದ್ವಲ್ಲ ಅದು ಡಬಲ್ ಫೋಲ್ಡ್ ಮಾಡಿ ಮತ್ತೆ ಯಾವ ಕಡೆ ಓಪನ್ ಇದೆಯೋ ಇಲ್ಲಿನೂ ನಾವು ಡಬಲ್ ಫೋಲ್ಡೇ ಮಾಡಬೇಕು. ನೋಡ್ತಾ ಇದ್ರಲ್ಲ, ಇಲ್ಲಾಂದರೆ ದಾರಗಳು ಆಚೆ ಬಂದು ನೋಡಿದಾಗ ಅಸಹ್ಯವಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ. ಅಲ್ಲಿ ಡಬಲ್ ಫೋಲ್ಡು, ಆಮೇಲೆ ಈ ಥರ ಡಬಲ್ ಫೋಲ್ಡ್ ಮಾಡಿ ನಾವು ಹೊಲಿಗೆ ಹಾಕಿದ್ರೆ ನೀಟಾಗಿರುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲಾಕ್ ಅನ್ನೋದು ಹಾಕಬೇಕು, ಆವಾಗ ನಾವು ಹೊಲಿಗೆ ಹಾಕ್ತೀವಲ್ಲ ಬಿಚ್ಕೊಳ್ದೆ ಗಟ್ಟಿಯಾಗಿರುತ್ತೆ. ಈ ಥರ ಡಬಲ್ ಫೋಲ್ಡ್ ಮಾಡಿ ನಾವು ಹೊಲಿಗೆ ಹಾಕ್ಕೋಬೇಕು. ನೋಡ್ತಾ ಇದ್ರಲ್ಲ, ಸೇಮ್ ಇದೇ ಥರ ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಹಾಕಿದರೆ ಅದರಲ್ಲಿರೋ ದಾರನ ಒಳಗಡೆ ಇರುತ್ತೆ, ಆಚೆ ಕಾಣಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನು ಇಲ್ಲಿ 3 ಪಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೇಮ್ ನೋಡಿದ್ರಲ್ಲ, ಒಂದು ನೋಡಿದರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗುತ್ತೆ ಯಾವ ಥರ ಹೊಲಿತಾವ್ರೆ ಅಂತ. ತುದಿಯಲ್ಲಿ ನಾನು ಸ್ವಲ್ಪ ಹೊಲಿಗೆ ಹಾಕ್ಬಿಡ್ತಾ ಇದ್ದೀನಿ, ದಾರ ಈಚೆ ಕಾಣ್ದೇ ನೀಟಾಗಿರಲಿ ಅಂತ. ನೋಡ್ತಾ ಇದ್ರಲ್ಲ, ಯಾಕೆ 3 ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಸ್ವಲ್ಪ ಮೈಂಡಿಗೆ ತಕ್ಷಣ ನೋಡಿದ ತಕ್ಷಣ ಈ ಥರ ಹೊಲಿಬೋದು ಅಂತ ಗೊತ್ತಾಗುತ್ತೆ. ಈಗ ನಾವು ಪಾಕೆಟ್ನ ನಾನಿಲ್ಲಿ ಮಾರ್ಕ್ ಹಾಕಿದ್ದೀನಿ, ಲೈನಿಂಗ್ಗೆ ಮಾರ್ಕ್ ಹಾಕಿದ್ದೀನಿ. ಈ ಕಡೆ ಒರಿಜಿನಲ್ ಪೀಸು, ಮಾರ್ಕ್ ಹಾಕಿರೋದು ಲೈನಿಂಗ್ ಪೀಸ್. ಈಗ ನಾವು ಹೊಲಿದಾಗ ನಮ್ಮ ಪಾಕೆಟಲ್ಲಿ ಯಾವ ಪ್ಲೇಸ್ ಓಪನ್ ಇರುತ್ತೋ ಅಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿ ಹೊಲಿಗೆನ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆ ಹಾಕ್ಕೋಬೇಕು. ನೋಡ್ತಾ ಇದ್ರಲ್ಲ, ಈ ಥರ ಒಂದು ಅರ್ಧ ಇಂಚು ಬಿಟ್ಟು ಗ್ಯಾಪಲ್ಲಿ ಈ ಥರ ಹೊಲಿಗೆ ಹಾಕ್ಕೋಬೇಕು. ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಓಪನ್ ಪ್ಲೇಸಲ್ಲಿ ಯಾವ ಕಡೆ ನಾವು ಹೊಲಿಗೆ ಹಾಕ್ತೀವೋ ಆ ಭಾಗಕ್ಕೆ ಏನು ಮಾಡಬೇಕಂದ್ರೆ ಒಂದು 1/4 ಇಂಚಲ್ಲಿ ಡಬಲ್ ಫೋಲ್ಡ್ ಮಾಡಿ ಈ ಥರ ಸಣ್ಣದಾಗಿ ಹೊಲಿಗೆ ಹಾಕ್ಕೋಬೇಕು. ಸುತ್ತಲೂ ಈ ಥರ ಹೊಲಿಗೆ ಹಾಕ್ಕೊಂಬಿಟ್ರೆ ನಮಗೆ ಬಟ್ಟೆ ಅನ್ನೋದು ನೀಟಾಗಿರುತ್ತೆ. ಈಗ ನೋಡಿ, ಈ ಥರ ಆದಮೇಲೆ ನಮ್ಮ ಪಾಕೆಟ್ ಶೇಪ್ ಅನ್ನೋದು ಕರೆಕ್ಟಾಗಿ ರೆಡಿ ಆಗಿಬಿಟ್ಟಿದೆ. ಈಗ ಇದೊಂದು ಸೈಡ್ಗಿಟ್ಟು ನಾವು ಮೇನ್ ಪಾರ್ಟಿಗೆ ಬರೋಣ. ಇದರಲ್ಲಿ ಸೈಡಲ್ಲಿ ಹೊಲಿಗೆ ಇದೆ, ಸೊ ನಮಗೆ ಸೈಡಲ್ಲಿ ಹೊಲಿಗೆ ಹಾಕೋ ಕೆಲಸನೇ ಇಲ್ಲ, ಬರೀ ನೆಕ್ ಕಂಕ್ಳಿಗೆ ಹಾಕ್ಬಿಟ್ರೆ ಸಾಕಾಗುತ್ತೆ. ಅಷ್ಟು ಸುಲಭ ಕಣ್ರಿ. ನಾವು ಓಲ್ಡ್ ಟಾಪಲ್ಲಿ ಈ ಥರ ಏಪ್ರನ್ ಹೊಲಿದ್ರೆ ತುಂಬ ಈಸಿಯಾಗಿ, ಆಮೇಲೆ ಹೊಲಿಗೆನೂ ಜಾಸ್ತಿ ಇರಲ್ಲ, ಕಡಿಮೆದಲ್ಲಿ ಬೇಗ ಒಂದು 1/4 ಗಂಟೆಲಿ ಎಲ್ಲ ರೆಡಿ ಆಗಿಬಿಡುತ್ತೆ. ಈಗ ಸೈಡಲ್ಲಿ ನಾವು ಕಂಕ್ಳಿಗೆ ಒಂದು 1/4 ಇಂಚು ಅರ್ಧ ಇಂಚು ಡಬಲ್ ಫೋಲ್ಡ್ ಮಾಡಿ ಈ ಥರ ಸ್ಟ್ರೈಟಾಗಿ ಹೊಲಿಗೆ ಹಾಕೊಂಡು ಬರೋಣ. ಈಗ ಲಾಸ್ಟಿಗೆ ಬಂದಾಗ ಏನು ಮಾಡೋಣ ಅಂದರೆ ಸೊಂಟದ ಪಟ್ಟಿ ನಾವು ಕಟ್ಕೋತೀವಲ್ಲ ಅಲ್ಲಿ ಆ ಫೋಲ್ಡ್ ಒಳಗಡೆ ಸೇರಿಸಿ ನಾವು ಹೊಲಿಗೆ ಹಾಕಿಬಿಟ್ರೆ ಈಚೆ ಕಾಣ್ದೇ ನೋಡೋಕ್ಕೆ ತುಂಬ ನೀಟಾಗಿರುತ್ತೆ. ನಾವು ಮಾರ್ಕೆಟಲ್ಲಿ ತಂದರೆ ಹೆಂಗಿರುತ್ತೆ ಹಂಗಿರುತ್ತೆ. ಇನ್ನೊಂದು ಸೈಡು ಅಷ್ಟೇ ನೋಡಿ, ಈ ಥರ ಫೋಲ್ಡ್ ಮಾಡಿದಾಗ ಆ ದಾರ ಅನ್ನೋದು ಸೇರಿಸ್ಬಿಟ್ಟು ನಾವು ಹೊಲಿಗೆ ಹಾಕಿಬಿಟ್ರೆ ಈಚೆ ಕಾಣ್ದೇ ಅಂಗಡಿಯಲ್ಲಿ ತರೋ ಥರ ನೀಟಾಗಿ ಇರುತ್ತೆ. ಆಮೇಲೆ ಫಿನಿಶಿಂಗ್ ಲುಕ್ ಅನ್ನೋದು ನೀಟಾಗಿ ಕಾಣುತ್ತೆ. ಈಗ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕೊಂಡು ಬಂದ್ಬಿಡ್ಬೇಕು. ಹಾಕಿದ್ಮೇಲೆ ನಾವು ನೆಕ್ ಭಾಗ ಹತ್ರ ಯಾವುದಾದ್ರೂ ಎಕ್ಸ್ಟ್ರಾ ಪೀಸ್ ಇದ್ದರೆ ಅದು ಕಟ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ನಾವು ಕುತ್ತಿಗೆಗೆ ಒಂದು ದಾರ ಹಾಕ್ತೀವಲ್ಲ ಆ ದಾರ ಪಟ್ಟಿನೂ ಇಲ್ಲೇ ಸೇರಿಸ್ಬೇಕು. ಒಳಗಡೆ ಸೇರಿಸ್ಬಿಟ್ರೆ ಆಚೆ ಅನ್ನೋದು ಸ್ವಲ್ಪನೂ ದಾರ ಕಾಣಲ್ಲ, ನೋಡೋಕ್ಕೆ ನೀಟಾಗಿರುತ್ತೆ. ಎಷ್ಟೆಲ್ಲ ಹೇಳ್ತೀರಾ ಅಂತ ಅನ್ಕೋಬೇಡಿ. ಅಲ್ಲಿ ಸೇರಿಸ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಂಡು ಬಂದ್ಬಿಡ್ಬೇಕು, ಸ್ಟ್ರೈಟಾಗಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ಮತ್ತು ಈ ತುದಿಗೆ ಬಂದಾಗ ಆ ಪಟ್ಟಿ ಮತ್ತೆ ಕರೆಕ್ಟಾಗಿ ಉಲ್ಟಾ ಮಾಡಿ ನಾವು ಹಾಕಬೇಕು. ಅಂದರೆ ಅಲ್ಲಿ ಯಾವ ಕಡೆ ಇಟ್ಟಿದ್ವೋ ಇಲ್ಲಿ ಅದೇ ಥರ ಇಡಬೇಕು. ನೀವು ಉಲ್ಟಾ ಇಟ್ಟರೆ ನಾವು ಕತ್ತಿಗೆ ಹಾಕಿದಾಗ ಉಲ್ಟಾ ಪಲ್ಟಾ ಆಗುತ್ತೆ. ಇಲ್ಲಿ ಹಾಕಿ ಹೊಲಿತಾ ಇದ್ದೀನಿ. ಆ ಡಿಸೈನಲ್ಲಿ ಸ್ವಲ್ಪ ವರ್ಕ್ ಇರೋದ್ರಿಂದ ಸೂಜಿ ಬಂದು 3 ಪೀಸ್ ಆಗಿಬಿಟ್ಟಿದೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಕೆಲವು ವರ್ಕ್ ಇದ್ದಾಗ ಹೊಲಿದಾಗ ಈ ಥರ ರಿಸ್ಕ್ ಅನ್ನೋದು ಇರುತ್ತೆ. ಮತ್ತು ನಾನು ಹೊಸ ಸೂಜಿ ತಂದು ಮತ್ತೆ ಪೋಣಿಸ್ತಾ ಇದ್ದೀನಿ. ಪೋಣಿಸಿ ಮತ್ತೆ ನಿಧಾನವಾಗಿ ಹೊಲಿಗೆ ಹಾಕಿದ್ದೀನಿ, ಮತ್ತೆ ಕಿತ್ತೋಗ್ಬಿಡುತ್ತೆ ಅಂತ. ಈಗ ಮೇಲೆ ಹಿಂಗೆ ಕಾಣಿಸುತ್ತಲ್ಲ ಆ ಥರ ಕಾಣಿಸಿದ್ರೆ ನಮಗೆ ಚೆನ್ನಾಗಿರಲ್ಲ. ಅದ್ರ ಮೇಲೆ ಒಂದು ಸಣ್ಣದಾಗಿ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಬಿಟ್ರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಪಾಕೆಟ್ ಸೆಟ್ ಮಾಡಬೇಕಂದ್ರೆ ನೆಕ್ಕಿಂದ 12 ಇಂಚಸ್ಗೆ ಮಾರ್ಕ್ ಹಾಕ್ಕೋಬೇಕು, ಅಲ್ಲಿಂದ 4 ಇಂಚಸ್ಗೆ ಮಾರ್ಕ್ ಹಾಕ್ಕೊಬೇಕು. ಈಗ ಡಬಲ್ ಫೋಲ್ಡ್ ಇದೆಯಲ್ಲ 4 ಇಂಚಸ್ಗೆ ಹಾಕ್ಕೊಂಡಿದ್ವಿ. ಆ ಕ್ಲಾತ್ನ ನಾವು ಉಲ್ಟಾ ಮಾಡಿ ಈ ಥರ ಒಂದು ಸಲ ಟ್ಯಾಪ್ ಮಾಡಿದರೆ ನಮಗೆ 8 ಇಂಚಸ್ಗೆ ಮಾರ್ಕ್ ಹಾಕ್ಬಿಡುತ್ತೆ. ನೋಡ್ತಾ ಇದ್ರ ಈ ಥರ ಮಾರ್ಕ್ ಅನ್ನೋದು ಬಂದ್ಬಿಡುತ್ತೆ. ಅವಾಗ ನಾವು ಈಸಿಯಾಗಿ ಅದ್ರ ಮೇಲೆ ಒಂದು ಗೆರೆ ಎಳೆದ್ಬಿಟ್ರೆ ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಅಂದರೆ ಹೆಚ್ಚು ಕಡಿಮೆ ಇಲ್ದೇ ಸೈಡಿಗೆ ಇಲ್ದೇ ಕರೆಕ್ಟಾಗಿ ಬಂದ್ಬಿಡುತ್ತೆ. ಈಗ ನಾವು ಪಾಕೆಟ್ ಪೀಸ್ ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದು ಇಟ್ಬಿಟ್ಟು ಅದ್ರ ಮೇಲೆ ನಾವು ಮಾರ್ಕ್ ಅನ್ನೋದು ಈ ಥರ ಗುರ್ತಿಸ್ಕೋಬೇಕು. ಆಮೇಲೆ ಸುತ್ತನೂ ಈ ಥರ ಚಾಕ್ ಪೀಸಲ್ಲಿ ಮಾರ್ಕ್ ಹಾಕ್ಕೊಂಬಿಟ್ರೆ ನಾವು ಪೀಸ್ ಅನ್ನೋದು ಯಾವ ಕಡೆ ಜರಗದೇನೆ ಕರೆಕ್ಟಾಗಿ ಬರುತ್ತೆ. ನಿಮ್ಮ ಹತ್ರ ಗುಂಡು ಪಿನ್ ಏನಾರು ಇದ್ದರೆ ಅದರಲ್ಲಿ ಚುಚ್ಚಿಬಿಟ್ಟು ನೀವು ಅದರ ಸಹಾಯದಿಂದ ಹೊಲ್ಕೊಂಬಿಟ್ರು ನೀಟಾಗಿ ಬರುತ್ತೆ. ಈಗ ಸ್ಟ್ರೈಟಾಗಿ ಈ ಥರ ಹೊಲಿಗೆ ಹಾಕ್ಕೊಂಬಿಟ್ರೆ
ಪಾಕೆಟ್ ಅನ್ನೋದು ರೆಡಿ ಆಗ್ಬಿಟ್ಟಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಏಪ್ರೋನ್ ಅನ್ನೋದು ರೆಡಿ ಆಗ್ಬಿಟ್ಟಿದೆ. ನಾನು ಹಾಕೊಂಡು ತೋರಿಸ್ತಾ ಇದ್ದೀನಿ. ಯಾವುದೇ ಆಗ್ಲಿ, ನಮ್ದು ಹಳೆ ಡ್ರೆಸ್ ಆಗ್ಲಿ, ನೈಟಿ ಆಗ್ಲಿ, ಸಾರಿ ಆಗ್ಲಿ, ಯಾವ್ದಾದ್ರು ಏನ್ ಗೊತ್ತಾ, ಈ ತರ ರೀಯೂಸ್ ಮಾಡ್ಕೋಬಹುದು. ಈಗ ನೈಟಿಯಲ್ಲಿ ಮಕ್ಕಳಿಗೆ ಡ್ರೆಸ್ ಆಗ್ಲಿ, ಮಿಡ್ಡಿ ಆಗ್ಲಿ ಏನಾದ್ರು ಹೊಲ್ಕೋಬಹುದು. ಈಗ ಚೂಡಿದಾರಲ್ಲಿ ನೋಡಿದ್ರಲ್ಲ ಈ ತರ ಸಿಂಪಲ್ ಆಗಿ ಹೊಲ್ಕೋಬಹುದು. ಸಾರಿಯಲ್ಲಿ ಮಕ್ಕಳಿಗೆ ಲಂಗ ಬ್ಲೌಸ್ ಆಗ್ಲಿ, ಲಾಂಗ್ ಫ್ರಾಕ್ ಯಾವ್ದಾದ್ರು ಹೊಲ್ಕೋಬಹುದು. ಇಲ್ಲಿ ನಾನು ಸೌಟ್ಗಳು ಆಮೇಲೆ ಮೊಬೈಲ್ ಹಿಡಿಯುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೀನಿ. ನಾವು ಅಡಿಗೆ ಮಾಡಿದಾಗ ಫೋನಲ್ಲಿ ಮಾತಾಡಿ ಎಲ್ಲಿ ಇಡಬೇಕೋ ಗೊತ್ತಾಗಲ್ಲ, ಆ ಟೈಮಲ್ಲಿ ಹಿಡಿಯುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.